ಕಡಲೆ ಹಿಟ್ಟು ನಿಂಬೆ ರಸ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಮುಖ ಬೆಳ್ಳಗಾಗತ್ತಾ? ಇದು ತುಂಬಾ ಜನ ಮಾಡುವಂತ ಒಂದು ಮನೆ ಮದ್ದು. ಇದನ್ನ ಪರಿಶೀಲಿಸಿ ನೋಡೋಣ. ನಮ್ ಚರ್ಮದಲ್ಲಿ ಕಲರ್ ಕೊಡೋದು ಮೆಲನಿನ್ ಅನ್ನೋ ಒಂದು ಅಂಶ. ಇದು ನಮ್ ಸ್ಕಿನ್ನಿನ ಡೀಪ್ ಲೇಯರ್ಸ್ ಅಲ್ಲಿ ಇರುತ್ತೆ. ನಮ್ ಚರ್ಮ ಬೆಳ್ಳಗಾಗ್ಬೇಕಂದ್ರೆ ಈ ಮೆಲನಿನ್ ಕಂಟೆಂಟ್ ಕಡಿಮೆ ಆಗ್ಬೇಕು. ಈಗ ನಮ್ಮ ಮನೆ ಮದ್ದಿಗೆ ಬರೋಣ. ಕಡಲೆ ಹಿಟ್ಟು ನಿಂಬೆ ರಸಲ್ಲಿ ಏನಿದೆ? ಕಡಲೆ ಹಿಟ್ಟು ಕಡಲೆಯಿಂದ ಮಾಡಿರೋ ಒಂದು ಪುಡಿ. ಅದನ್ನ ನಮ್ಮ ಮುಖದ ಮೇಲೆ ಹಚ್ಚಿ ಒಂದ್ ಸ್ವಲ್ಪ ಸ್ಕ್ರಬ್ ಮಾಡಿದ್ರೆ ಈ ಡೆಡ್ ಸೆಲ್ಸ್ ಹೋಗಿ ಒಂದ್ ಸ್ವಲ್ಪ ಮುಖ ಸ್ಮೂತ್ ಆಗುತ್ತೆ. ಅದು ನಮ್ ಸ್ಕಿನ್ ಒಳಗ್ ಹೋಗಿ ಈ ಮೆಲನಿನ್ ಕಂಟೆಂಟ್ ಕಡಿಮೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಿಂಬೆ ರಸದಲ್ಲಿರೋದು ಆಸ್ಕಾರ್ಬಿಕ್ ಆಸಿಡ್ ಅಂತ. ಇದನ್ನ ಹಚ್ಚಿದಾಗ ಒಂದ್ ಸ್ವಲ್ಪ ನಮ್ ಮುಖದ ಮೇಲಿರೋ ಫೈನ್ ಹೇರ್ಸ್ ಬ್ಲೀಚ್ ಆಗ್ಬೋದು. ಅದರಿಂದ ನಮ್ಗೆ ಟೆಂಪರರಿ ಆಗಿ ಒಂಥರ ಬೆಳ್ಳಗಾದೇನೋ ಅಂತ ಅನ್ನಿಸ್ಬಹುದು. ಬಟ್ ಇದು ಹಚ್ಚಿದ್ರು ಈ ಮೆಲನಿನ್ ಕಂಟೆಂಟ್ ಕಡಿಮೆ ಆಗಲ್ಲ. ಹಾಗಾಗಿ ಈ ಕಡಲೆ ಹಿಟ್ಟು ನಿಂಬೆ ರಸ ಕಾಂಬಿನೇಷನ್ ತುಂಬಾ ಜನ ಹಚ್ಚಿದ್ರು ಇದರಿಂದ ಪರ್ಮನೆಂಟ್ ಸ್ಕಿನ್ ಬ್ರೈಟನಿಂಗ್ ಅಥವಾ ಸ್ಕಿನ್ ವೈಟನಿಂಗ್ ಎಫೆಕ್ಟ್ ಪಡೆಯಕ್ಕೆ ಸಾಧ್ಯನೇ ಇಲ್ಲ. ನಿಂಬೆ ರಸ ಹಚ್ಚಿದ್ರೆ ಒಬ್ರೊಬ್ರಿಗೆ ಸ್ಕಿನ್ ರೆಡ್ನೆಸ್ ಅಂಡ್ ಇರಿಟೇಷನ್ ಬರಬಹುದು. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಮನೆ ಮದ್ದು ಟ್ರೈ ಮಾಡ್ಬೇಕಾದ್ರೆ ಅದ್ರಲ್ಲಿರೋ ಕಂಟೆಂಟ್ಸ್ ತಿಳ್ಕೊಂಡು ಮಾಡೋದು ಉತ್ತಮ.